ಮಾಜಿ ಮುಖ್ಯಮಂತ್ರಿಗಳು ಸರ್ ಒಂದು ಟ್ವೀಟ್ ಮಾಡಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ರಾಜ್ಯದಲ್ಲಿರುವಂತಹ ಸ್ಟಾರ್ಟ್ಅಪ್ ಮತ್ತೆ ಐಟಿ ಕಂಪನಿಗಳನ್ನ ಗುಂಡಿ ಕಂಪನಿಗಳಾಗಿ ಮಾಡಿ ಅವುಗಳನ್ನ ಇಲ್ಲಿಂದ ಓಡಿಸುವಂತ ಪ್ರಯತ್ನವನ್ನ ಡಿಸಿಎಂ ಅವರು ಮಾಡ್ತಿದ್ದಾರೆ. ಆಯ್ತು, ನೀನು MP ಸೆಂಟ್ರಲ್ ಮಿನಿಸ್ಟರ್ ಇದೆಯಪ್ಪ, ನೀನ್ ಕಾಂಟ್ರಿಬ್ಯೂಷನ್ ಬೆಂಗಳೂರು ನಗರಕ್ಕೆ ಏನು ಅನ್ನೋದು ಫಸ್ಟ್ ದಯವಿಟ್ಟು ತಿಳಿಸಿ. ಎಷ್ಟು ಹಣನ ಪ್ರೈಮ್ ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಹಣ ತಂದಿದ್ಯಾ ಬೆಂಗಳೂರು ನಗರಕ್ಕೆ ರಸ್ತೆಗಳನ್ನ ಮಾಡಲಿಕ್ಕೆ? ಹಿಂದೆ ಜವಾಹರ್ಲಾಲ್ ನೆಹರು ಮಿಷನ್ ಇತ್ತಪ್ಪ ಮನಮೋಹನ್ ಸಿಂಗ್ ಕಾಲದಲ್ಲಿ, ಮೋದಿ ಅವ್ರ ಕಾಲದಲ್ಲಿ ಇಲ್ಲ. ಈಗ ನೀವು ಮೋದಿಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದೀರಿ, ಬಹಳ ಸಂತೋಷ. ತಗೊಬನ್ನಿ ದುಡ್ಡನ್ನ, ಯಾಕೆ ತರ್ತಾ ಇಲ್ಲ? ಯಾಕೆ ಮೇಕೆದಾಟಿಗೆ ಒಂದೇ ನಿಮಿಷದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಕೊಡ್ಸಿಲ್ಲ? ಮಾದಾಯಿಗೆ ಯಾಕೆ ಕೊಟ್ಟಿಲ್ಲ? UKP ವಿಚಾರ ಅವರೇನೋ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ನೀನ್ ಯಾಕೆ ನಿಮ್ ಧ್ವನಿ ಎತ್ತಿಲ್ಲ? ರೈತರ ಮಕ್ಕಳು ಧ್ವನಿ ಸುಮ್ಮನೆ ಬರೀ ಟ್ವೀಟ್ ಮಾಡ್ಬಿಟ್ಟು ಒಂದು ಪೇಪರ್ ಹೇಳಿಕೆ ಕೊಟ್ರೆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನೋಡಿಯಮ್ಮ, ನಾವೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀವಿ, ರೈಟಿಂಗ್ ಅಲ್ಲಿ ಬರ್ಕೊ ಬರಬೇಕು ಅಂತ ಹೇಳಿದೀನಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದೀವಿ. ನಿನ್ನೆ ರಾತ್ರಿ ಮಳೆ ಬೀಳ್ತು, ನೀವು ಹೆಂಗ್ ಮಳೆ ನೋಡಿದ್ರು ಏನೋ ಗೊತ್ತಿಲ್ಲ. ನಾವು ಓಲ್ಡ್ ನೈಟ್ ಎಚ್ಚರಾಗಿದ್ದೆ, ಅರ್ಥ ಆಯ್ತಾ? ಆ ಮಳೆ ಬಿಡುವಾಗ ಏನೇನಾಯ್ತು ಅದು ಅಂತ ನನಗೆ ಗಾಬರಿ ಆಯ್ತು ರಾತ್ರಿ ಎಲ್ಲ. ಈ ವಿಧಾನಸೌಧ ಪಕ್ಕದಲ್ಲೇ ನೋಡಿ, ಒಂದೇ ರಾತ್ರಿಗೆ ಸುಮಾರು ಒಂದು 20 ಗುಂಡಿ ಬಿದ್ದಾವೆ. ನಾನು ನೋಡಿದೆ, ನಾನೇ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ನೋಡಿದೆ ಅದನ್ನ. ಸೊ ಇದು ನೇಚರ್, ಇದು ಏನು ಮಾಡೋಕ್ಕಾಗಲ್ಲ. ಹಂಗಂತ ನಾವು ಮುಚ್ಚಲೇಬೇಕು, ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ಯಾರೋ 4 ಜನ ಟ್ವೀಟ್ ಮಾಡ್ಬಿಡ್ತಾರೆ, ಇನ್ಯಾರೋ ಒಂದು ಪೊಲಿಟಿಕಲ್ಗೋಸ್ಕರ ಹೆಸರು ಬರ್ತದೆ ಅಂತ ಅಂದ್ಬಿಟ್ಟು ನೀವು ಮೀಡಿಯಾ ಅವರು ಪಿಕಪ್ ಮಾಡ್ತಾರೆ. ಬನ್ನಿ, ನಾನು ತೋರಿಸ್ತೀನಿ, ಮಹಾರಾಷ್ಟ್ರ, ಡೆಲ್ಲಿ ಎಲ್ಲ ನಾನು ತೋರಿಸ್ತೀನಿ ಗುಂಡಿಗಳನ್ನೆಲ್ಲ. ಅಲ್ಲಾಕೆ ಬರ್ತಾ ಇಲ್ಲ, ಬರೀ ಬೆಂಗಳೂರದೇ ಯಾಕೆ ಬರ್ತಾ ಇದೆ ದೇಶದಲ್ಲಿ? ಅವ್ರು ಏನಾರು ಮಾಡ್ಕೊಳ್ಳಿರಿ, ಮಕ್ಕಳ ಕೈಲಿ ಹಾಕಿ ಇನ್ಸ್ಟಿಟ್ಯೂಷನ್ ಅವರು ಇನ್ಸ್ಟಿಟ್ಯೂಷನ್ ಟ್ವೀಟ್ ಮಾಡ್ಬಿಟ್ಟು ಮಾಡಿದ್ರೆ ಅವರನ್ನು ಪಾಲಿಟಿಕ್ಸ್ ಮಾಡ್ತೀನಿ ಅಂದ್ರೆ ಪಾಲಿಟಿಕ್ಸ್ ಮಾಡಲಿ, ಎಲೆಕ್ಷನ್ ನಿಂತ್ಕೊಳ್ಳಿ ಅಂತವ್ರಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಉದ್ಯಮಗಳು ಹೊರಗಡೆ ಹೋಗ್ತೀವಿ ಅಂತ ಒಂದಿಷ್ಟು ಬೆದರಿಕೆ ಹಾಕುವಂತ ಕೆಲಸ ದಯವಿಟ್ಟು ಸಿ ಪಾಪ ಅವ್ರಿಗೇನೋ ಜನ ಇಲ್ಲ ಕರಿತಾ ಇದ್ದಾರೆ, ಅವ್ರಿಗೆ ಜನ ಇಲ್ಲ, ಹೋಗೋರೆಲ್ಲ ಕರಿತಾ ಇದ್ದಾರೆ. ಕರ್ಕೊಂಡು ಹೋಗ್ಲಿ, ಯಾರು ಬೇಡ ಅಂತ ಹೇಳ್ತಾರೆ? ಪ್ರೈಮ್ ಮಿನಿಸ್ಟರ್ ಹಾಕಿದ್ದೀನಿ ಗ್ಲೋಬಲ್ ಸಿಟಿ ಅಂತ ಕರೆದ್ರು. ಆಯ್ತು, ನಿಮ್ಮ ಮಾತನ್ನ ಕೇಳಲ್ಲ, ಅವ್ರಿಗೆ ಯಾರಿಗೂ ಉತ್ತರ ಕೊಡಕ್ಕೆ. ನನಗೆ ಈಗ ಶನಿವಾರ ನಾನು CM ಮಾತಾಡಿದೀವಿ, ನಾನಾಗಲೇ ಆಫೀಸರ್ಸ್ ಕರೆದು ಮಾತಾಡಿದ್ದೀನಿ. ಶನಿವಾರ ಸಾಯಂಕಾಲ 6 ಗಂಟೆಗೆ CM ಕೂಡ ಒಂದು ರೌಂಡ್ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾರೆ. ನಾವು ಎಲ್ಲರಿಗೂ MLAಗಳಿಗೆ ಹೇಳಿದೀವಿ, ನಾವೇನು ಗ್ರಾಂಟ್ ಕೊಡ್ತಾ ಇದೀವಿ ಅದನ್ನೆಲ್ಲ ಬರೀ ನೀವು ರೋಡ್ಗೆ ಉಪಯೋಗಿಸಬೇಕು 75% ಅಂತ ಹೇಳಿದೀವಿ ನಾವು. ನೋಡಿ, ಅದಕ್ಕೋಸ್ಕರನೇ ನಾವು 5 ಕಾರ್ಪೊರೇಷನ್ ಮಾಡಿ ಜಾಸ್ತಿ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಾ ಇದೀವಿ. ಇದು ಸೂಪರ್ವೈಸರ್ ಮಾಡಬೇಕು. ಬರೀ ಗುಂಡಿ ಮುಚ್ಚೋದು ಒಂದರಿಂದನೇ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ತಿರ್ಗಾ ಹೊಸ ರೋಡ್ಸ್ನ ಸರ್ಫೇಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆಲ್ಲ ನಾವಾಗಲೇ ಪ್ಲಾನ್ ಆಫ್ ಆಕ್ಷನ್ ನಾವು ರೆಡಿ ಮಾಡ್ಕೊಂಡಿದ್ವಿ. ಒಂದೊಂದು ಮಳೆಗೆ ಏನೇನು ಎಫೆಕ್ಟ್ ಆಗ್ತಿದೆ ಅಂತ ನನಗೆ ಅರಿವಿದೆ. ನಾನು ಟ್ರಾಫಿಕ್ ಅವ್ರು ಕರೆಸಿ, ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಅವ್ರಿಗೆ ನೀವು ಬೇರೆ ಜನ ಸಾರ್ವಜನಿಕರು ಕೊಡ್ತಾರೋ ಬಿಡ್ತಾರೋ, ನೀವು ಅದಕ್ಕೆ ನಿಮ್ಗೆಲ್ಲೆಲ್ಲಿ ಗುಂಡಿ ಇದೆ ಅನ್ನೋದು ನೀವು ಒಂದು ಪಟ್ಟಿ ಕೊಡಿ ಅಂತ ಹೇಳಿದೀನಿ. ನೋಡಿ, ಇಲ್ಲೇ ಇದೆ, ಅವ್ರು ಪಟ್ಟಿ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಇದೆ. ಅವರೊಂದು ಪಟ್ಟಿ ಕೊಟ್ಟಿದ್ದಾರೆ, 4,000 ಚಿಲ್ಲರೆ ಗುಂಡಿಗಳಿದೆ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಹೇಳಿದೀವಿ, ನಿಮ್ಗೆಲ್ಲ ಗುಂಡೆ ಇದೆ, ನೀವೇ ಮಾಡಿಬಿಟ್ಟು ಅದನ್ನ ಸ್ಪಾಟ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ನೀವು ಕಳಿಸಿ ಅಂತ ಸಾರ್ವಜನಿಕರು ಹೇಳಿದೀವಿ. ನಮ್ಮ ಕಾರ್ಯಕರ್ತರಿಗೆ ಹೇಳಿದೀವಿ, ಎಲ್ಲರಿಗೂ ಹೇಳಿದೀವಿ. ಅದನ್ನ ಹೋಗಿ ನೋಡ್ಕೊಂಡು ಬಂದು ಏನ ಟೈಮ್ ಫ್ರೇಮ್ ಅಲ್ಲಿ ಅದನ್ನೆಲ್ಲ ಮುಚ್ಚಿ ಅಂತ ಹೇಳಿದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.